ಇವಾಗ ನಾವು ಬಂದಿದ್ವಿ ಜಯನಗರ ಪೋಸ್ಟ್ ಫಸ್ಟ್ ನಾನು ತೆಗ್ದಿದ್ನಲ್ಲ ಅದೊಂದು ನಾನು ಇಷ್ಟೆಲ್ಲ ತಗೊಂತ ಇದೀನಿ, ಕಮ್ಮಿ ಹಾಕೊಡ್ಬೇಕು ನೀವು. ಇದು ಲಾಂಗ್ ಬೆಲ್ಟ್ ಇದೆ. ಇವತ್ತು ಹೆಂಗಿದ್ರು ಸ್ಕೂಲ್ ರಜಾ ಆಗ್ತಿದ್ನಲ್ಲ, ಅದಕ್ಕೆ ಎಲ್ಲ ಕಡೆ ಫೋನ್ ಮಾಡ್ರಿ. ಹಾಂ, ನಾನು ವೆರೈಟಿ ಹುಡುಕ್ತಾ ಇರ್ತೀನಿ, ನನಗೆ ವೆರೈಟಿ ಸಿಗಲ್ಲ. ಕಾಣಿಸ್ತಿದ್ಯಾ? ಒಂದು ವರ್ಷ ಸದು ಸ್ವರ ಹೊಸದು ಜ್ವರ ಖುಷಿಗೆ ದಿನವೂ ನರಳೋ ಥರ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪವಿತ್ರ ಮಾತಾಡ್ತಾ ಇರೋದು. ಡೈಲಿ ವ್ಲಾಗ್ ಮಾಡ್ತೀನಿ ಅಂತ ಏನು ಫುಲ್ಲು ಜೋಶಲ್ಲಿ ಬಿಲ್ಡಪ್ ಕೊಟ್ಟಿದ್ದು ಡೈಲಿ ವ್ಲಾಗ್ ಮಾಡೋಕ್ಕೆ ಆಗ್ತಾಯಿಲ್ಲ ಗೈಸ್. ಯಾಕೋ ನಾನು ಇದರಲ್ಲಿ ಸಕ್ಸಸ್ ಆಗಲ್ಲ ಅನ್ನಿಸ್ತಾ ಇದೆ, ಗೊತ್ತಾಗ್ತಿಲ್ಲ. ಎಷ್ಟೇ ಟ್ರೈ ಮಾಡಿದ್ರು ಡೈಲಿ ವ್ಲಾಗ್ ಮಾಡೋಕ್ಕಾಗ್ತಿಲ್ಲ, ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ, ತುಂಬಾ ಕಷ್ಟ ಆಗ್ತಿದೆ. ಆಮೇಲೆ ನಮ್ಮದೇ ಆದ ಪರ್ಸ್ನಲ್ ಕೆಲಸಗಳಿಂದ ವಿಡಿಯೋ ಎಡಿಟ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ಹಂಗಾಗಿ ಡೈಲಿ ವ್ಲಾಗ್ ಮಾಡೋಕ್ಕಾಗಲ್ಲ. ಮುಂದೆ ನೋಡೋಣ, ಡೈಲಿ ವ್ಲಾಗ್ ಮಾಡೋಕ್ಕಾದರೆ ಮಾಡ್ತೀನಿ. ಇವಾಗ 4 ದಿನಕ್ಕೋ 5 ದಿನಕ್ಕೋ ಒಂದು ವಿಡಿಯೋ ಎಡಿಟ್ ಮಾಡಿ ಹಾಕೋದೇ ಜಾಸ್ತಿ ಕಷ್ಟ ಆಗಿಬಿಟ್ಟಿದೆ. ಅಷ್ಟೇ ಗೈಸ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಲೈಕು, ಶೇರು, ಕಮೆಂಟ್ ಮೂಲಕ ನನಗೆ ತಿಳಿಸಿ. ಡೈಲಿ ವ್ಲಾಗ್ ಅಂತೂ ನಿಜ ಆಗ್ತಾಯಿಲ್ಲ. ಈ ಸತಿ ಕೈ ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ಸತಿ ನೋಡುವ, ಡೈಲಿ ವ್ಲಾಗ್ ಮಾಡೋಕ್ಕಾದ್ರೆ ಮಾಡ್ತೀನಿ. ಅಷ್ಟೇ. ಇವಾಗ ನಾವು ಬಂದಿದ್ವಿ ಜಯನಗರ ಪೋಸ್ಟ್ ಕ್ರಾಸ್ಗೆ. ಸ್ವಲ್ಪ ಶಾಪಿಂಗ್ ಇತ್ತು, ಶಾಪಿಂಗ್ ಮಾಡೋಣ ಅಂತ ಬಂದಿದ್ವಿ ಜಯನಗರಗೆ. ನೋಡೋಣ ಏನೇನು ತೊಗೊತೀನಿ ಅಂತ. ನನಗೆ ಏನು ಬೇಕಾಗಿದ್ದು ಬ್ಯಾಗ್ಗಳು ಬೇಕು ನನಗೆ. ಹಾಗಾಗಿ ಬ್ಯಾಗ್ ತೊಗೊಳ್ಳೋಣ ಅಂತ ಡೈರೆಕ್ಟು ಅದು ಬೆಳಗ್ಗೆ ಪರ್ಸ್ನಲ್ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಅಪ್ಪು ಹಿಂಗೆ ಬರೋ ಪರ್ಸ್ನಲ್ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಡೈರೆಕ್ಟಾಗಿ ಜಯನಗರಗೆ ಬಂದೆ. ನನಗೆ ಎಮರ್ಜೆನ್ಸಿ ಅಂದರೆ ಇವಾಗ ಬ್ಯಾಗ್ ಬೇಕು ನನಗೆ. ಹ್ಯಾಂಡ್ ಬ್ಯಾಗ್ ಹಂಗಾಗಲ್ಲ ಬ್ಯಾಗ್. ನನ್ನ ಮಗ ಏನೇನೋ ಮರೆಸ್ತಾನೆ. ನನಗೆ ಎಮರ್ಜೆನ್ಸಿ ಅಂದರೆ ಬ್ಯಾಗ್ ಬೇಕಿತ್ತು, ಹ್ಯಾಂಡ್ ಬ್ಯಾಗ್ಸ್ಗಳು. ಅದನ್ನು ತೊಗೊಂಡೋಗೋಣ ಅಂತ ಬಂದೆ. ನೋಡೋಣ ಏನೇನು ತಗೊಂತೀನಿ ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ. ಫಸ್ಟ್ ನಾನು ತೆಗ್ದಿದ್ನಲ್ಲ ಅದೊಂದು ಅದೊಂದು ಬ್ಲ್ಯಾಕ್. ಹಾಂ, ಓಕೆ. ನಾನು ಇಷ್ಟೆಲ್ಲ ತಗೊಂತ ಇದೀನಿ, ಕಮ್ಮಿ ಹಾಕೊಡ್ಬೇಕು ನೀವು. ಕಮ್ಮಿ ಮಾಡಿ ಕೊಡ್ತೇನೆ, ಜಾಸ್ತಿ ಎಲ್ಲ ಹೇಳಂಗಿಲ್ಲ ನೀವು. ಚೀಸ್ ಕಂಪನಿ ಐಟಮ್ ಬ್ಲಾಗ್ ಮಾಡಿ. ಬ್ಯಾಗ್ ತೋರ್ಸು. ಬ್ಯಾಗ್ ತೋರ್ಸು. ಬ್ಯಾಗೇ ಕಾಣ್ತಾ ಇಲ್ಲ. ಇದು ಲಾಂಗ್ ಬೆಲ್ಟ್ ಇದೆ. ಅದೇ 10 ಒಲಿ ಒಂದು ಚೆನ್ನಾಗಿದೆ, ಸ್ಟ್ಯಾಂಡರ್ಡ್ ಕಲರ್ ಪಿಂಕ್. ಇದೇನು ಪ್ರೈಸ್ ಇದೆ?
ಆಗತ್ತಾ ದೊಡ್ಡದಿಲ್ವಾ ಸರಿ ಇದೆಲ್ಲ ಅದು ಪೀಸ್ ಲೆಕ್ಕ ಕೊಡಲ್ವಾ? ಅದು ಪೀಸ್ ಲೆಕ್ಕ ಕೊಡಲ್ವಾ? ಹಂಗೆ ತಗೊಂಡು ಬಂಚೆ 400 ಒಂದು ಈಗ ಅಮ್ಮನ ಮನೆಗೆ ಬಂದೆ ನಾನು. ನಮ್ಮ ಅಮ್ಮಗೆ ಹುಷಾರಿರಲಿಲ್ಲ, ಹಂಗೆ ನೋಡ್ಕೊಳ್ಳೋಣ ಅಂತ ಬಂದೆ. ಅಯ್ಯಪ್ಪ ಅಲ್ಲಿ ನೋಡಿ 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 ಇಲ್ಲಿ ಬಂದು ಸುಸ್ತಾಗುತ್ತೆ. ಅಲ್ಲಿ ಒಂಚೂರು ನೋಡ್ಕೊಂಡು ಹೋಗೋಣ. ಇವತ್ತು ಹೆಂಗಿದ್ರು ಸ್ಕೂಲ್ ರಜಾ ಹಾಕಿದ್ನಲ್ಲ, ಅದಕ್ಕೆ ಎಲ್ಲ ಕಡೆ ಮೆರವಣಿಗೆ. ಹಾಂ ಫೋನ್ ಮಾಡಿರಿ ಯಾವುದು ಸರ್? ಹಾಂ ಫೋನ್ ಮಾಡಿರಿ. ಹಾಂ ಸರಿ ಅಮ್ಮ, ಆಯಿತು ನಡಿಪ್ಪ. ಹಾಂ ಬೆಳಗ್ಗೆ 7 ಗಂಟೆಲಿ ಹೋಗಿದ್ದು ಮನೆಯಿಂದ ಆಚೆಗೆ. ಇವಾಗ ರಾತ್ರಿ 9 ಗಂಟೆಗೆ ಒಳಗೆ ಬಂದಿದ್ದೀವಿ. ಸುತ್ತಿ 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 ಸುಸ್ತಾಗೋಯ್ತು. ಮುಖ ನೋಡಿದ್ದೀರಾ ಮುಖ ಹೆಂಗಾಗ್ಬಿಟ್ಟೈತಿ. ಅಯ್ಯೋ ದೇವ್ರೆ, ಎಷ್ಟು ಬೆಳಗ್ಗೆ 9 ಗಂಟೆಲಿ ಏನೋ ತಿಂಡಿ ಮಾಡಿದ್ದು ನಾನು ನನ್ನ ಮಗ ಇಬ್ರು. ಬರೀ ಬಿಸ್ಕೆಟ್ ತಿನ್ಕೊಂಡೆ ಕಾಲ ಕಳೆದಿದ್ದೀವಿ. ಬಿಸ್ಕೆಟು ನೀರು ಕುಡ್ಕೊಂಡೆ ಕಾಲ ಕಳೆದಿದ್ದೀವಿ ಅಂತ. ಉಸಿರು ತಗೊಳ್ಳೋಕ್ಕೂ ಟೈಮ್ ಇಲ್ಲ. ಅಲ್ಲಿ ಬೇರೆ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡ್ವಾ. ಅದಾದಮೇಲೆ ಜಯನಗರಕ್ಕೆ ಹೋದ್ವಾ, ಅದನ್ನು ಮುಗಿಸ್ಕೊಂಡ್ವಾ. ಅದಾದಮೇಲೆ ನಮ್ಮ ಅಮ್ಮನ ಮನೆಗೆ ಹೋದ್ವಾ. ಅವ್ರಿಗೆ ಸ್ವಲ್ಪ ಹಲ್ಲು ನೋವು ಅಂತಿದ್ರು, ಹಂಗಾಗಿ ಅಲ್ಲಿ ಕೀಳ್ಸಿದ್ರು, ನೋಡ್ಕೊಂಬರೋಣ ಅಂತ ಅಲ್ಲಿಗೆ ಹೋದ್ವಾ. ಅಲ್ಲಿಂದ ಬರೋಷ್ಟೇ 9 ಗಂಟೆ. ನಮ್ಮ ಮನೇಲಿ ಪಾತ್ರೆ ಐತೆ, ತೊಳಿಲಿಲ್ಲ ಅಂದರೆ ಆ ಪಾತ್ರೆನೇ ಎದ್ದು ಬಂದು ಹೊಡಿಯುತ್ತೆ, ಅಷ್ಟು ಪಾತ್ರೆ ಅವೇ ತೊಳೆಯೋವು. ನಾನು ಏನೇನು ತಂದೆ ಜಯನಗರದಿಂದ ಅಂತ ಅನ್ನೋದನ್ನ ತೋರಿಸ್ತೀನಿ. ಯಾಕಂದರೆ ಇದೇ ವಿಡಿಯೋದಲ್ಲಿ ತೋರಿಸ್ಬಿಡ್ತೀನಿ ಇವಾಗಲೇ. ನಾಳೆ ಅಂತ ಅಂದರೆ ಅದು ಆಗದಿರೋ ಕೆಲಸ ನನಗೆ. ನಾಳೆ ಇನ್ನೂ ಬೇರೆ ಬೇರೆ ಕೆಲಸಗಳಿದ್ದಾವೆ. ಹಿಂಗೆ ಗಾಯ್ಸ್, ವಿಡಿಯೋ ಮಾಡ್ತಾಯಿದ್ದೀವಿ ಅಂತಂದರೆ ಬರೀ ವಿಡಿಯೋ ಮಾಡೋಕ್ಕೆ ಸೀಮಿತ ಆಗಿರಲ್ಲ, ಬೇರೆ ಬೇರೆ ಕೆಲಸನೂ ಇರುತ್ತೆ. ಅದ್ರ ಮಧ್ಯೆ ಇದು ಫ್ಯಾಷನಾಗಿ ತೊಗೊಂಡಿರ್ತೀವಿ ಅಷ್ಟೇ. ಎಷ್ಟು ಕೆಲಸ ಇರುತ್ತೆ ಅಂದರೆ ಅದು ಹೇಳೋಕ್ಕಾಗಲ್ಲ. ಅದು ಹೇಳಿದ್ರು ಅದು ವ್ಯರ್ಥ. ಅಷ್ಟು ಕೆಲಸದ ನಡುವೆನೂ ವಿಡಿಯೋ ಮಾಡ್ತಾರೆ ಹಂಗೆ ಹಿಂಗೆ ಅನ್ನೋರಿಗೆ ಇದು ಹೇಳಿದ್ದಷ್ಟೇ. ಇವಾಗ ತೋರಿಸ್ಬಿಡ್ತೀನಿ ಬನ್ನಿ ಏನೇನು ತಂದೆ. ಫಸ್ಟು ಏನು ತಂದೆ ಅಂದರೆ, ಫಸ್ಟು ನನ್ನ ಕೈಗೆ ಏನು ಸಿಗುತ್ತೋ ಅದನ್ನು ತೋರಿಸ್ತೀನಿ ಗೈಸ್. ಫಸ್ಟು ನನ್ನ ಮಗನಿಗೆ ಡೈಲಿ ವೇರ್ ಪ್ಯಾಂಟು ಬೇಗ ಬೇಗ ತೋರಿಸ್ಬಿಡ್ತೀನಿ, ಇನ್ನೂ ಕೆಲಸ ಇದೆ ಅದಕ್ಕಾಗಿ. ಆಮೇಲೆ ಈ ಥರ ಬನಿಯನ್ಸ್ ತಂದೆ ಕಲರ್. ನಾನು ವೆರೈಟಿ ಹುಡುಕ್ತಾ ಇರ್ತೀನಿ, ನನಗೆ ವೆರೈಟಿ ಸಿಗಲ್ಲ. ಗಂಡು ಮಕ್ಳಿಗೆ ಇನ್ನೇನು ಪ್ಯಾಂಟು ಶರ್ಟ್ ಅಷ್ಟೇ ಇರುತ್ತೆ, ಅದರಲ್ಲೂ ಆ ಟೀ ಶರ್ಟಲ್ಲೂ ವೆರೈಟಿ ಹುಡುಕ್ತಾ ಇರ್ತೀನಿ ಹಂಗೆ. ಇವು ಆಮೇಲೆ ನೆಕ್ಸ್ಟು ಅವನಿಗೆ ಮನೆ ಹತ್ರ ಹಾಕೊಳ್ಳೋಕ್ಕೆ ಪ್ಯಾಂಟ್ ಅಲ್ಲ, ಇವು
ಫಸ್ಟ್ ಬ್ಯಾಗ್ಗಳು ತೋರಿಸ್ಬಿಡ್ತೀನಿ. ಅಲ್ಲ, ಫಸ್ಟ್ ಬಟ್ಟೆಗಳಾಯ್ತು, ನೆಕ್ಸ್ಟ್ ಇದು ಬ್ಯಾಗ್. ಇದೊಂದು ನನಗೆ ಯಾವುದು ಪರ್ಪಲ್ ಕಲರ್ದು ಏನೋ ಇಟ್ಕೊಂಡಿದ್ದೆ. ನನಗೆ ಯಾಕೋ ಅಷ್ಟು ಕಂಫರ್ಟಬಲ್ ಅನಿಸ್ತಿರ್ಲಿಲ್ಲ. ಅವ್ರು ಬಲವಂತ ಮಾಡ್ತಿದ್ರು ತಗೊಳ್ಳಿ ಅಂತ. ಲಾಸ್ಟಲ್ಲಿ ನನಗೆ ಇಷ್ಟ ಆಗಲಿಲ್ಲ. ಅದು ನಾನು ಬಿಟ್ಟು ಇದನ್ನು ತೊಗೊಂಬಂದೆ, ಯಾವಾಗಲೂ ಡೈಲಿ ವೇರ್ಗೆ ಆಗುತ್ತೆ ಅಂದ್ಬಿಟ್ಟು. ನನ್ನ ಹತ್ರ ಬ್ಯಾಗ್ ಎಷ್ಟಿತ್ತು ಗೊತ್ತಾ, ಒಂದು 3-4 ಬ್ಯಾಗ್ ಇತ್ತು. ಅದರಲ್ಲೊಂದು ನಾನು ಯಾವಾಗಲೂ ಆಸ್ಪತ್ರೆಗೆ ಹಾಕೊಂಡು ಹೋಗ್ತಿದ್ದೆ, ವೈಟ್ ಕ್ರೀಮ್ ಕಲರು ಮತ್ತು ಆರೆಂಜ್ದು ಈ ಥರ ಪಟ್ಟಿ ಇರೋದು. ಅದು ಎಷ್ಟು ಜನ ಕೇಳಿದ್ರು ಗೊತ್ತಾ ಗೈಸ್, ಇಷ್ಟು ಎತ್ತೊಂಡೆ ಸಕ್ಕತ್ತಾಗಿ ಕಾಣುತ್ತೆ, ಎಲ್ಲ ಡ್ರೆಸ್ಗೂ ಚೆನ್ನಾಗಿ ಕಾಣುತ್ತೆ ಅಂತ. ಅದು ಯಾರು ಕಂಡುಬಿತ್ತೋ ಏನೋ. ಒಂದ್ಸತಿ ನಮ್ಮತ್ತೆ ಬ್ಲೆಡ್ ತರಕ್ಕೆ ಅಂತ ವಸಂತನಗರಕ್ಕೆ ಹೋದಾಗ ಅಲ್ಲಿ ಅರ್ಜೆಂಟಲ್ಲಿ ಆಟೋ ಹೋಗ್ತಾ ಟೈಮಲ್ಲಿ ಬ್ಯಾಗ್ ಕಿತ್ತೋಗಿ ಕೆಳಗಡೆ ಪೂರ್ತಿ ಹರ್ಕೊಂಬಂದ್ಬಿಟ್ಟಿತ್ತು, ಆಟೋಗೆ ಸಿಗಾಕೊಂಡು. ಅದು ಆಟೋ ಅಂತೀನಿ, ಸಾರಿ, ಆಟೋಗೆನೆ. ನಾನು ಬೈಕ್ ಹತ್ಬೇಕಾದ್ರೆ ಆಟೋದವ್ರು ಪಾಸ್ ಆದ್ರೂ ಮಧ್ಯದಲ್ಲಿ ಅದು ಸೆಂಟ್ರಿಗೆ ಇರುತ್ತಲ್ಲ, ಅಲ್ಲಿ ಸಿಗಾಕೊಂಡು ಪೂರ್ತಿ ಲೈನೇ ಹರಿದೋಯ್ತು. ಅದು ಯಾರು ಕಂಡಿತ್ತು. ಅದೊಂದು ಬ್ಯಾಗ್ ಹೋಯ್ತಾ. ಇನ್ನೊಂದು ಪಿಂಕ್ ಯಾವುದು ಪರ್ಪಲ್ಲೇ ಅನಿಸುತ್ತೆ, ಪರ್ಪಲ್ ಕಲರ್ ಇದೆ, ಅದು ಇದೇ ಕಿತ್ತೋಯ್ತು, ಹ್ಯಾಂಡೇ ಕಿತ್ತೋಯ್ತು. ಅಷ್ಟು ಉಜ್ಜಾಡಿದ್ದೀನಿ. ಅದಾದಮೇಲೆ ಇನ್ನೊಂದು ಕಲರ್ದಿದೆ. ಅದರಲ್ಲಿ ಏನಾಗ್ಬಿಟ್ಟಿತ್ತು ಅಂದರೆ, ಇದು ಏನು ನಮ್ಮ ಆಂಟಿ ಚಿತ್ರಾನ್ನದ ಗುಜ್ಜು ಕೊಟ್ಟಿದ್ರು. ಇಷ್ಟು ಇನ್ನು ಬೆಳಗ್ಗೆ ಎದ್ದು ಏನು ಮಾಡ್ಕೊಂತೀಯಾ, ಏನು ಬಿಡ್ತೀಯಾ, ರೇಷನ್ಗೆ ಆಗುತ್ತೆ ಅಂದ್ಬಿಟ್ಟು ಇಷ್ಟು ಗುಜ್ಜು ಕೊಟ್ಟಿದ್ರು. ಆ ಗುಜ್ಜು ಏನಾಗ್ಬಿಟ್ಟಿದೆ, ಮಡ್ಚ್ಕೊಂಡ್ಬಿಟ್ಟಿತ್ತು. ಎಣ್ಣೆ ಎಲ್ಲ ಸೋರಿ ನಂದು ಒಂದು ಟೀ ಶರ್ಟ್ ಬಿಸಾಕಿದ್ದಾಯ್ತು, ಆ ಬ್ಯಾಗ್ ಬಿಸಾಕಿದ್ದಾಯ್ತು. ಟೋಟಲಾಗಿ ಒಂದು ವ್ಯಾನಿಟಿ ಬ್ಯಾಗು ಇಲ್ದಂಗೆ ಆಗೋಯ್ತು. ಅದಕ್ಕೆ ಇಷ್ಟೊಂದು ತಗೊಂಡೆ. ಇದು ಚೆನ್ನಾಗಿದೆ, ಇದು ಪರ್ಸು, ಮತ್ತು ಕ್ವಾಲಿಟಿ ಸಕ್ಕತ್ತಾಗಿದೆ. ನಾನು ತಗೊಂಡಿರೋ ಪ್ರೈಸ್ ನೀವು ಕೇಳಿದ್ರೆ ನಿಜ ಶಾಕ್ ಆಗ್ತೀರಾ. ನನಗೆ ಓಕೆ, ರೈಟ್ ಎಲ್ಲ ಓಕೆ. ಇನ್ನು ಕೆಲವ್ರಿಗೆ ಇದು ಜಾಸ್ತಿ ಅನಿಸ್ಬೋದು, ನನಗೆ ಓಕೆ. ಇದೊಂದು ಪ್ರೈಸ್ ಆಮೇಲೆ ಹೇಳ್ತೀನಿ. ಇದೊಂದು ಆಮೇಲೆ ಸಖತ್ತಾಗಿದೆ. ಇದು ರೇಷ್ಮೆ ಸೀರೆ, ಪ್ಲೈನ್ ಸ್ಯಾರಿ, ಎಲ್ಲಾದ್ರ ಮೇಲೂ ಸೂಟ್ ಆಗುತ್ತೆ. ನಾನು ಎಲ್ಲಾದ್ರ ಮೇಲೂ ಡ್ರೆಸ್ಸು, ಕುರ್ತಾ, ಆಮೇಲೆ ಫ್ಯಾನ್ಸಿ ಡ್ರೆಸ್ಸು, ಸ್ಯಾರೀಸು, ಇದಕ್ಕೆಲ್ಲ ನೋಡೇ ನಾನು ತಗೊಂಡಿದ್ದು. ಇದೊಂದು. ಆಮೇಲೆ ಇದೊಂದು ಒಂದಲ್ಲ, ಇದರಲ್ಲಿ ಇದೊಂದಿದೆ. ಹೆಂಗಿದೆ ಗೊತ್ತಾ ಗೈಸ್, ಬೆಣ್ಣೆ ತರ ಇದೆ. ನನ್ಗೆ ಜಾಸ್ತಿ ಪ್ಲೈನ್ ಇಷ್ಟ ಆಗುತ್ತೆ. ಇದು ಎಂತ ಹೇಳ್ತಾರೆ, ಅದ್ರ ಮೇಲೆ ಏನಾರ ಫ್ಲವರ್ ಇರೋದು, ಇಲ್ಲ ಏನೋ ಒಂದು ಡ್ರಾಯಿಂಗ್ ಇರೋದು ನನಗೆ ಅಷ್ಟು ಇಷ್ಟ ಆಗಲ್ಲ. ನಂಗೆ ಈ ಥರ ಪ್ಲೈನ್ ಇಷ್ಟ ಆಗೋದು. ಯಾಕಂದರೆ ಪ್ಲೈನ್ ಸಿಕ್ಕಾಪಟ್ಟೆ ಲುಕ್ ಕೊಡುತ್ತೆ. ಅದು ಅವ್ರವ್ರ ಇಷ್ಟದ ಮೇಲೆ ಡಿಪೆಂಡು. ಇದು ನನಗೆ ಈ ಥರ ಪ್ಲೈನ್ಗಳೇ ಇಷ್ಟ. ಎಷ್ಟು 3 ಜಿಪ್ಪಿದೆ, ಒಳಗಡೆ ಎಕ್ಸ್ಟ್ರಾ ಜಿಪ್ಪಿದೆ. ಸಖತ್ತಾಗಿದೆ ಮೆಟೀರಿಯಲ್ ಮಾತ್ರ. ಇದು ಈ ಥರ ಚೆನ್ನಾಗಿದೆ. ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ಎಲ್ಲ ಬ್ಯಾಗು. ಇದು ಆ ಕಡೆ ಇಟ್ಟು ಇದು ಎಲ್ಲ ಡ್ರೆಸ್ಸಿಗೂ ಮ್ಯಾಚ್ ಆಗುತ್ತೆ. ಈ ಥರ ಕಲರ್ ನನ್ನ ಹತ್ರ ಇರಲಿಲ್ಲ. ನಾನು ಹಾಕಿರೋ ಟೀ ಶರ್ಟು ಇದು 2 ಒಂದೇ ಕಲರ್, ಬ್ರೌನ್, ಒಂಥರ ವೆಲ್ವೆಟ್ ಶೈನಿಂಗ್ ಹೊಡೆಯುತ್ತೆ. ಅದಕ್ಕೆ ಇದೊಂದು ತಗೊಂಡೆ. ಇಷ್ಟು ಸ್ಪೇಸ್ ಇರುತ್ತೆ. ಆಮೇಲೆ ಎಕ್ಸ್ಟ್ರಾ ಒಂದಿದೆ ಮಧ್ಯದಲ್ಲಿ ಸಿಂಪಲ್, ಅದಕ್ಕೂ ಜಿಪ್ಪಿದೆ, ಚೆನ್ನಾಗಿದೆ. 2 ಜಿಪ್ಪು, ಇದೊಂದು 2 ಜಿಪ್ಪು. ಇದಕ್ಕೆ ಮಧ್ಯೆ ಇಟ್ಕೊಬೋದು, ಇಲ್ಲೂ ಇಟ್ಕೊಬೋದು, ಇನ್ನೊಂದು ಜಿಪ್ಪು ಇಲ್ಲೂ ಇಟ್ಕೊಬೋದು. ಆಮೇಲೆ ಲಾಸ್ಟ್ ಈ ಬ್ಯಾಗ್ ಎಷ್ಟು ಜನ ಕೇಳಿದ್ರು ಗೊತ್ತಾ, ಅಲ್ಲೇ ನಾನು ತೊಗೊಬೇಕಾದ್ರೆ ಎಷ್ಟು ಅಂತ. ನಾನು ಈ ಬ್ಯಾಗ್ ಎಷ್ಟೇ ಆಗಿ ಕೊಡಲ್ಲ ಅಂತ ಅಂದೆ. 2-3 ಜೊತೆ ಬಟ್ಟೆ ಹಿಡಿಯುತ್ತೆ. ಆಮೇಲೆ ಇದು ಹೆಂಗೆ ಯೂಸ್ ಆಗುತ್ತೆ ಅಂದರೆ, ಈ ಲ್ಯಾಪ್ಟಾಪ್ ಎಲ್ಲ ತೊಗೊಂಡೋಗ್ತಾರಲ್ಲ ಅಂಥವ್ರಿಗೆ ಯೂಸ್ ಆಗುತ್ತೆ. ನನಗೆ ಈ ಥರದ್ದು ಬೇಕಿತ್ತು. ಎಲ್ಲಾರು ಅಕಸ್ಮಾತ್ ಒಂದು ಜೊತೆ ಬಟ್ಟೆ ತೊಗೊಂಡೋಗ್ಬೇಕು ಅಂದರೆ ಬೇಕು ಬಿಟ್ಟು ತೊಗೊಂಡೆ. ಇದು ಬಾಟಲ್ ಇಟ್ಕೊಳಕ್ಕೆ, ಆಮೇಲೆ ಇದು ಲ್ಯಾಪ್ಟಾಪ್ ಇಟ್ಕೊಳಕ್ಕೆ, ಅದ್ರ ಮಧ್ಯೆ ಇಷ್ಟಿದೆ. 1, 2, ಇದೊಂದು ಲ್ಯಾಪ್ಟಾಪು, ಇದು ವಾಟರ್ ಬಾಟಲ್ ಇಟ್ಕೊಂಡಿದ್ದು. ಇಷ್ಟು ಬ್ಯಾಗ್. ಇದರಲ್ಲಿ ಇನ್ನೊಂದು ಇದರಲ್ಲಿ ಎಕ್ಸ್ಟ್ರಾ ಒಂದು ಜಿಪ್ ಇದೆ ಕೆಳಗಡೆ. ಇದು ವಾಟರ್ ಬಾಟಲು ಮತ್ತೆ ಛತ್ರಿ ಏನಾರ ಇಟ್ಕೊಳಕ್ಕೆ ವಾಟರ್ ಫುಟ್ಟು ಒಂದಿದೆ. ಹಂಗಾಗಿ ಇದೊಂದು ಇಲ್ಲಿ ಎಮರ್ಜೆನ್ಸಿ ಬಿಟ್ಟು ತಗೊಂಡ್ಬಂದೆ. ಇಷ್ಟೂ ತಗೊಂಡಿದ್ದೀನಿ. ನಮ್ಮ ಮನೆಯವರು ಏನೂ ಅನ್ನಲ್ಲ. ಇವಾಗ ಈ ಸಿಚುವೇಶನ್ನಾಗ ಬೇಕಾ ನಿಮ್ಗೆ ಇವೆಲ್ಲ ಅಂತಾರೆ ಅಷ್ಟೇ. ನನಗೇನು ಮಾಡಲಿ, ಬ್ಯಾಗ್ ಇಲ್ಲ.
ಏನಾದ್ರು ತೊಗೊಂಡೋಗ್ಬೇಕು ಅಂದ್ರೂ ಬ್ಯಾಗೆಲ್ಲ ಹೇಳಿದ್ನಲ್ಲ ಏನೇನು ಆಗಿದ್ದಾವೆ ಅಂತ, ಅದಕ್ಕೆ ತಗೊಂಬಿಟ್ಟೆ. ಕೈಯೆಲ್ಲ ಒಟ್ಟಿನಲ್ಲಿ ಈ ಸಿಚುವೇಶನ್ ಬೇಕಾಗಿದೆಲ್ಲ ಅಂತಾರಷ್ಟೇ. ನಾನು ಪ್ರೈಸ್ ಹೇಳ್ತೀನಿ, ಪ್ರೈಸ್ ಹೇಳ. ಇದಕ್ಕೆ ಎಷ್ಟು ಹೇಳಿದ್ರು, 1,500 ಬಿಲ್ಲು ಇದೆ ಕಾಣಿಸ್ತಿದ್ಯಾ, 1,500 ರೂಪಾಯಿ ಹೇಳಿದ್ರು. ನಾನಿಲ್ಲ ಕೊಡೋದೇ ಇಲ್ಲ ಅಂದ್ಬಿಟ್ಟು ಎಷ್ಟಕ್ಕೆ ಮಾಡಿಸುತ್ತೆ ಗೊತ್ತಾ, 1,500 ರೂಪಾಯಿ ಹೇಳಿದ್ದು. ನಾನು 700 ರೂಪಾಯಿಗೇನೋ ಕೇಳಿದೆ, ಅವ್ರು ಕೊಡಲ್ಲ ಅಂದರು. 750 ರೂಪಾಯಿ ಕೊಟ್ಟು ತಗೊಂಡೆ. ಇದು 750 ರೂಪಾಯಿ. 1,500 ರೂಪಾಯಿ ಹೇಳಿದ್ರು, ನಾನು 750 ರೂಪಾಯಿ ಕೊಟ್ಟೆ. ನನಗೆ ಒತ್ತನ್ನಿಸ್ತು, ಕ್ವಾಲಿಟಿ ಮಾತ್ರ ಸೂಪರಾಗಿದೆ. ಆಮೇಲೆ ಇದು 900 ಹೇಳಿದ್ರು, 500 ಕೊಟ್ಟೇನೆ. 500 ತೊಗೊಂಡೆ. ಇದು 900 ಹೇಳಿದ್ರು, 500 ಕೊಟ್ಟೆ. 750 ಹೇಳಿದ್ರು, ನಾನು ಎಷ್ಟು ಕೊಟ್ಟೆ ಗೊತ್ತಾ, ಇಷ್ಟು 400 ಏನೋ ಕೊಟ್ಟೆ. ಇದು ನಿಜ ನಾನು ಕಮ್ಮಿ ರೇಟಿಗೆ ತೊಗೊಂಡ್ರು ಅದು ಕ್ವಾಲಿಟಿ ಮಾತ್ರ ಹಂಗೆ ಇದೆ, ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ಮೊಬೈಲಲ್ಲಿ ನೋಡೋಕೆ ಏನು ಅನಿಸ್ತಿದೆ ಗೊತ್ತಿಲ್ಲ, ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ. ಅಷ್ಟು ಬಾರ್ಗಿಂಗ್ ಮಾಡಿದ್ದೀನಿ, ಹತ್ತತ್ರ 1 ಅವರ್ ಅವನ ಹತ್ರನೇ ಬಾರ್ಗಿಂಗ್ ಮಾಡಿದ್ದೀನಿ. ಬೇರೆಯವ್ರ ಅಂಗಡಿಲಿ ನಾನು ಬಾರ್ಗಿಂಗ್ ಮಾಡ್ತೀನಿ, ಆದರೆ ನಮ್ಮ ಅಂಗಡಿಲಿ ಯಾರು ಬಂದು ಬಾರ್ಗಿಂಗ್ ಮಾಡಿದ್ರೆ ಐಟಮೇ ಕೊಡಲ್ಲ, ಎತ್ತು ಒಳಗೆ ಇಟ್ಕೊಂಡ್ಬಿಡ್ತೀನಿ. ಅದೊಂಥರ ಸೈಕೋ ಥರ ನಾನು. ಅದೊಂದ ಇದು 500 ಹೇಳಿದ್ರು, ಇದು 500 ಹೇಳಿದ್ರು. ಎಷ್ಟಕ್ಕೆ ಮಾಡಿದೆ, 300 ಕೇಳಿದೆ, ಕೊಡೋದೇ ಇಲ್ಲ, ಕ್ವಾಲಿಟಿ ಸಕ್ಕತ್ತಾಗಿದೆ, ಫಸ್ಟ್ ಕ್ವಾಲಿಟಿ ಅಂತ ಅಂದ. 350 ತೊಗೊಂಡು. ಇದು ಸೇಮ್ 900 ಹೇಳಿದ್ರು, 500 ಏನೋ ಅಷ್ಟೇ. ಇಷ್ಟು ಸೇರಿ ಎಷ್ಟಾಯಿತು ನೀವೇ ಲೆಕ್ಕ ಮಾಡಿ ಕಮೆಂಟ್ ಮಾಡಿಬಿಡಿ. ಆಮೇಲೆ ಇದೊಂದು ನನ್ನ ಮಗ ಬೇಕು ಅಂತ, ಇದು ಮರದ್ದು. ಅವನ ಹತ್ರ ಯಾವುದು ಬಾಳಿಕೆ ಬರಲ್ಲ, ಆದರೂ ಹಠ ಮಾಡಿ ತೆಗೆಸ್ಕೊಂತಾನೆ. 300 ರೂಪಾಯಿ ಏನೋ ಹೇಳಿದ್ರು, ಎಷ್ಟು ಕೊಟ್ಟೆ, 150 ಏನೋ ಕೊಟ್ಟೆ. ಇದಕ್ಕೆ 150 ಕೊಟ್ಟೆ. ಅದಾದಮೇಲೆ ಹಣ್ಣುಗಳು ತೊಗೊಂಬಂದೆ. ನನಗೆ ವೆರೈಟಿ ಹಣ್ಣುಗಳನ್ನ ತಿನ್ನಬೇಕು ಅನ್ನೋದು ತುಂಬ ಇಷ್ಟ. ಹಣ್ಣುಗಳು ತೊಗೊಂಬಂದೆ. ಅದಾದಮೇಲೆ ಇನ್ನೇನು ಗಿಡ ನೋಡಿದೆ, ಅದು ಯಾಕೋ ಗಿಡ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಏನು ಇಷ್ಟ ಆಯಿತು, ಆ ಗಿಡಕ್ಕೆ 200 ರೂಪಾಯಿ ಹೇಳ್ತಾರೆ. ಆಮೇಲೆ ಇನ್ನೊಂದು ಯಾವುದೋ ಕೇಳಿದೆ, ಅದಕ್ಕೆ ಎಷ್ಟು 850ನೋ ಏನೋ ಹೇಳಿದ್ರು, ಅದು ನಾನು ತೊಗೊಳ್ಳಿಲ್ಲ. ಅದನ್ನು ಗಿಡ ಮಾತ್ರ ಒಂಚೂರು ತೊಗೊಳ್ಳಿಲ್ಲ, ಇನ್ನು ಮಿಕ್ಕಿದೆಲ್ಲ ತೊಗೊಂಡು ಬಂದೆ ಅಷ್ಟೇ. ನಾನು ಇಷ್ಟು ಪರ್ಸ್ ತೊಗೊಂಡನಲ್ಲ, ನಿಮ್ಗೆ ಈ ಪರ್ಸಲ್ಲಿ ಯಾವ್ದು ಇಷ್ಟ ಆಯಿತು, ಆಮೇಲೆ ರೇಟು ಓಕೆನಾ ಅನ್ನೋದು ಕಮೆಂಟ್ ಮಾಡಿ. ನನಗೆ ಸಿಕ್ಕಾಪಟ್ಟೆ ಪ್ರೈಸು ಓಕೆ ಅನ್ನಿಸ್ತು. 1 ಅವರ್ ಬಾರ್ಗಿನ್ ಮಾಡಿ ತೊಗೊಂಡಿರೋದು ಅಷ್ಟೇ. ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಪಾತ್ರೆ ಬಾ ಅಂತ ಕೈ ಬೀಸ್ ಕರೀತಾ ಇತ್ತು ತೊಳೆಯೋಕ್ಕೆ. ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಆದಷ್ಟು ಬೇಗ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಸಿ ಯು. ಎಲ್ಲರಿಗೂ ಗುಡ್ ನೈಟ್.